ಹಾಯ್ ಟ್ರೇಡರ್ ಜ್ಯೋತಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಇವತ್ತು ನಾವು ಏನು ಒಂದು ಸಬ್ಜೆಕ್ಟ್ ಬಗ್ಗೆ ಅಂದ್ರೆ ಯಾವ ಕ್ಯಾಂಡಲ್ ಬಗ್ಗೆ ಮತ್ತು ಯಾವ ಪ್ಯಾಟರ್ನ್ ಬಗ್ಗೆ ಒಂದು ಅಭ್ಯಾಸ ಮಾಡ್ತೀವಿ ಅಂತ ತಿಳ್ಕೊಂಡು ಈಗಾಗಲೇ ನಿಮ್ಗೆ ಈಗ ನೋಡಿದ್ರೆ ಗೊತ್ತಾಯ್ತು. ಇದು ಪ್ಯಾಟರ್ನ್ ಬಗ್ಗೆ ಇವತ್ತು ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಇದ್ರ ಕೆಲಸ ಏನು, ಹೇಗೆ ಮಾಡ್ತದೆ, ಇದು ಎಲ್ಲಿ ನಾವು ಎಂಟ್ರಿ ಆಗಬೇಕು, ಯಾವ ಥರ ಇದು ಪ್ಯಾಟರ್ನಲ್ಲಿ ನಮಗೆ ಎಲ್ಲಿ ನೋಡ್ಲಿಕ್ಕೆ ಸಿಗ್ತದ ಈ ಪ್ಯಾಟರ್ನ್, ಅಥವಾ ಇದಕ್ಕೆ ಡಬಲ್ ಟಾಪ್ ಪ್ಯಾಟರ್ನ್ ಅಂತ ಹೇಳಿ ಕೂಡ ನಾವು ಕರಿತೀವಿ. ಇದು ಎಲ್ಲೆಲ್ಲಿ ಸಿಗ್ತದ ಅಂತ ಹೇಳಿ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಮತ್ತೆ ಯಾರ್ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಪ್ರೆಸ್ ಮಾಡಿ ನಾ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರ್ತದೆ. ಓಕೆ, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಪ್ಯಾಟರ್ನ್ ಇದು ಹೀಗೆ ಒಂದು ಡಬಲ್ ಟಾಪ್ ಅಂತ ಹೇಳಿ ಕೂಡ ನಾವು ಇದನ್ನ ಕರಿತೀವಿ. ಹೀಗೆ ಇದು ಮ್ಯಾಗೆ ಟಾಪ್, ಇಲ್ಲಿ ಡಬಲ್ ಒನ್ ಒನ್ ಟೂ. ಈಗ ನೋಡ್ರಿ ಇಲ್ಲಿ ಫಸ್ಟ್ನೇ ಒಂದು ಟಾಪ್ ಅನ್ನು ಅದರದ್ದು ಟಾಪ್ ಅನ್ನು ಗುರುತಿಸ್ಕೊಂಡದ. ಇಲ್ಲಿ ಸೆಕೆಂಡ್ ಟಾಪ್ ಅನ್ನು ಇಲ್ಲಿ ಈ ತರ ಅದು ಗುರುತಿಸ್ಕೊಂಡದ. ಹಂಗಾಗಿ ಇದನ್ನ ನಾವು ಡಬಲ್ ಟಾಪ್ ಅಂತ ಹೇಳಿ ಕೂಡ ಕರಿತೇವೆ. ಹೀಗೆ ಇದು ನಮಗೆ ನೋಡ್ಲಿಕ್ಕೆ ಅಪ್ ಟ್ರೆಂಡ್ ಅಲ್ಲಿ ಇದು ಸಿಗ್ತದೆ. ಹೀಗೆ ಟ್ರೆಂಡ್ ಈಗ ಅಪ್ ಟ್ರೆಂಡ್ ಅಲ್ಲಿ ಇದ್ದಾಗ ಈ ತರ ಒಂದು ಪ್ಯಾಟರ್ನ್ ಅಂದ್ರೆ ಪ್ಯಾಟರ್ನ್, ಇದನ್ನ ನಾವು ಪ್ಯಾಟರ್ನ್ ಅಂತ ಕರಿತೀವಿ. ಈ ತರ ಒಂದು ನೋಡ್ಲಿಕ್ಕೆ ನಮಗೆ ಡಬಲ್ ಟಾಪ್ ಆಗಿರುವ ಒಂದು ಈ ತರ ಪ್ಯಾಟರ್ನ್ ಸಿಕ್ಕಾಗ ನಾವು ಇದನ್ನ ಪ್ಯಾಟರ್ನ್ ಅಂತ ಹೇಳಿ ಕರಿತೀವಿ. ಹೀಗೆ ಮಾರ್ಕೆಟ್ ಹೀಗೆ ಏರ್ತಿರುವಾಗ ಇಲ್ಲಿ ಈ ತರ ರಿಜೆಕ್ಷನ್ ಆಗಿ ಈ ತರ ಬಿದ್ದು ಈ ತರ ಮತ್ತೆ ಏರಿ ಇಲ್ಲಿ ರಿಜೆಕ್ಷನ್ ಆಗಿ ಬೀಳೋಕೆ ಕಾರಣ ಏನಂದ್ರೆ ಇದೇನಿದೆ ಅಲ್ಲ, ಇದು ಸೆಲ್ಲರ್ಸ್ ಏರಿಯಾ ಆಗಿರ್ತದೆ. ಇದು ಇಲ್ಲಿ ಸೆಲ್ಲರ್ಸ್ ಇದ್ದಾರೆ, ಅದಕ್ಕಾಗಿ ಇಲ್ಲಿ ಮಾರ್ಕೆಟ್ ಬೀಳುತ್ತದೆ. ಇದು ಏನಾಗಿದೆ, ಇದು ಒಂದು ಸೆಲ್ಲರ್ಸ್ ಏರಿಯಾ ಆಗಿದೆ. ಇದು ಸೆಲ್ಲರ್ಸ್ ಏರಿಯಾ. ಮಾರ್ಕೆಟ್ ಇಲ್ಲಿ ಬಯರ್ಸ್ ಇದ್ರಿ, ಇಲ್ಲಿ ಎಲ್ಲಿ ಬಯರ್ಸ್ ಇದ್ರಪ್ಪ ಅಂದ್ರ ಇಲ್ಲಿದಿಂದ ಮಾರ್ಕೆಟ್ ಅನ್ನ ಏರಿಸ್ತಾ ಇದ್ದಾರೆ. ಈಗ ಇವರು ಮಾರ್ಕೆಟ್ ಅನ್ನ ನಿಮಿಷ ತೋರಿಸ್ತೀನಿ. ಹೀಗೆ ಇದು ಮಾರ್ಕೆಟ್ ಇಲ್ಲಿ ಇದು ಬಯರ್ಸ್ ಏರಿಯಾ. ಇಲ್ಲಿದಿಂದ ಮಾರ್ಕೆಟ್ ಅನ್ನ ಹಿಂಗ ಬಯರ್ಸ್ ಏರಿಸಿದ್ರ ಮೇಲೆ, ಹೀಗೆ ಏರಿಸಿದಾಗ ಇದು ಸೆಲ್ಲರ್ಸ್ ಏರಿಯಾ ಆಗಿತ್ತು. ಇವ್ರು ಏನ್ ಮಾಡಿದ್ರು, ಈ ತರ ಮಾರ್ಕೆಟ್ ಅನ್ನ ಬೀಳಿಸಿದ್ರು. ಮತ್ತೆ ಇದು ಏನಾಗಿದೆ, ಇಲ್ಲಿ ಇದು ಬಯರ್ಸ್ ಏರಿಯಾ ಆಗಿದೆ. ಇದು ಬಯರ್ಸ್ ಏರಿಯಾ ಆಗಿರೋದ್ರಿಂದ ಮತ್ತೆ ಮಾರ್ಕೆಟ್ ಅನ್ನು ಬಯರ್ಸ್ ಹೀಗೆ ಮೇಲೆ ಏರಿಸಿದ್ರು. ಆದ್ರೆ ಇಲ್ಲಿ ಸೆಲ್ಲರ್ಸ್ ಸ್ಟ್ರಾಂಗ್, ಇದು ಸೆಲ್ಲರ್ಸ್ ಏರಿಯಾ, ಸೆಲ್ಲರ್ಸ್ ಝೋನ್ ಆಗಿರೋದ್ರಿಂದ ಸೆಲ್ಲರ್ ಸ್ಟ್ರಾಂಗ್ ಆಗಿದ್ರು, ಮತ್ತೆ ಮಾರ್ಕೆಟ್ ಅನ್ನು ಬೀಳಿಸಿದ್ರು. ಆವಾಗ ಬಾಯರ್ಸಿಗೆ ಗೊತ್ತಾಯ್ತು ಸೆಲ್ಲರ್ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿ. ಬಾಯರ್ಸ್ ಅವಾಗ ಅವ್ರು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಬಿಟ್ಬಿಟ್ರು ಅವರು. ಹಾಗಾಗಿ ಮಾರ್ಕೆಟ್ ಹೀಗೆ ಕೆಳಗಡೆ ಬೀಳ್ಕೊತಾ ಬರ್ತದೆ. ಆವಾಗ ನಮ್ಮ ಎಂಟ್ರಿ ಎಲ್ಲಿ ಆಗಿರ್ಬೇಕು ಅಂದ್ರೆ ಇದೇನಿದೆಯಲ್ಲ, ಇದು ಡಿಮ್ಯಾಂಡ್ ಝೋನ್ ಕೆಳಗಡೆ ಇಲ್ಲಿ ಒಂದು ಈ ತರ ನಿಮ್ಗೆ ತಿಳಿಸ್ತೀನಿ ಅಂದ್ರೆ ಗೊತ್ತಾಗ್ಬಿಡ್ತದ. ಯಾವ ತರ ಅಂದ್ರೆ ಇದ್ರ ಕೆಳಗೆ ಈ ಡಿಮ್ಯಾಂಡ್ ಝೋನ್ ಕೆಳಗೆ ಈ ತರ ಒಂದು ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಆದ್ಮೇಲೆ ಇಲ್ಲಿಂದ ಏನ್ ಈ ತರ ಬೀಳ್ಕೊತ್ ಬರ್ತದಲ್ಲ, ಇದ್ರ ಕೆಳಗಡೆ ಈ ತರ ಒಂದು ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಇಲ್ಲಿ ನಮ್ಮ ಎಂಟ್ರಿ ಆಗಿರ್ಬೇಕು. ಇಲ್ಲಿ ಡಿಮ್ಯಾಂಡ್ ಝೋನ್ ಮೇಲೆ ಎಂಟ್ರಿ ತಗೋಬೇಡ್ರಿ. ಡಿಮ್ಯಾಂಡ್ ಝೋನ್ ಕೆಳಗಡೆ ಈ ತರ ಒಂದು ಕ್ಯಾಂಡಲ್ ಕ್ಲೋಸ್ ಆದಾಗ ನಮ್ದು ಎಂಟ್ರಿ ಇಲ್ಲಿ ಆಗಿರ್ಬೇಕು. ಆವಾಗ ಮಾರ್ಕೆಟ್ ಹೀಗೆ ಬೀಳ್ಕೊತಾ ಹೋಗ್ತದೆ. ಈಗ ಇದರಲ್ಲಿ ಪ್ಯಾಟರ್ನ್ ನಲ್ಲಿ ಇರುವುದು ಇಷ್ಟೊಂದು ನಿಮ್ಗೆ ಗೊತ್ತಾಯ್ತಂತ ತಿಳ್ಕೊತೀನಿ. ಇದ್ರೊಳಗೆ ನಾನೀಗ ನಿಮ್ಗೆ ಚಾರ್ಟ್ ಒಳಗ ಸ್ವಲ್ಪ ತೋರಿಸ್ತೀನಿ, ಅಂದ್ರೆ ನಿಮಗೊಂದು ಅದ್ರ ಬಗ್ಗೆ ಐಡಿಯಾ ಸಿಗ್ತದೆ, ಯಾವ ರೀತಿಯಾಗಿ ಅದು ವರ್ಕ್ ಮಾಡ್ಯದ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತದೆ. ಇದು ಗೋದ್ರೇಜ್ ಸ್ಟಾಕ್ ಅನ್ನ ಈಗ ತಗೊಂಡಿದ್ದೀನಿ. ಇಲ್ಲಿ ನೋಡ್ರಿ, ಈಗ ಗೋದ್ರೇಜ್ ಸ್ಟಾಕ್ ಅನ್ನ ತಗೊಂಡಾಗ ಇಲ್ಲಿ ಪ್ಯಾಟರ್ನ್ ಆಗಿದೆ, ಅದಕ್ಕಾಗಿ ನಾನು ನೋಡಿ ಇದನ್ನ ತಗೊಂಡಿದ್ದೆ. ಈ ತರ ಇಲ್ಲಿ ಅಪ್ ಟ್ರೆಂಡ್ ಅಲ್ಲಿ
ಹೀಗೆ ಏರಿಸ್ತಾ ಇದ್ದಾರೆ ಈಗ ಅವರು. ಇಲ್ಲಿ ಈ ತರ ಒಂದ್ ನಿಮಿಷ ಕಲರ್ನ ಚೇಂಜ್ ಮಾಡ್ತೀನಿ ಈಗ ಒಂದ್ ಸ್ವಲ್ಪ. ಇದು ಈ ತರ ಈಗ ಏನಿದೆ ಬಾಯರ್ಸ್ ಈ ತರ ಮಾರ್ಕೆಟ್ ಅನ್ನು ಏರಿಸಿದಾಗ ಮತ್ತೆ ಅಲ್ಲಿ ಸೆಲ್ಲರ್ಸ್ ಮಾರ್ಕೆಟ್ ಅನ್ನು ಬೀಳಿಸಿದ್ರು, ಮತ್ತೆ ಬಾಯರ್ಸ್ ಮಾರ್ಕೆಟ್ ಅನ್ನು ಏರಿಸಿದ್ರು. ಲಾಸ್ಟಿಗೆ ಇದ್ರೊಳಗ ವಿನ್ ಆಗಿದ್ದು ಸೆಲ್ಲರ್ಸ್. ಅದಕ್ಕಾಗಿ ಸೆಲ್ಲರ್ಸ್ ಮಾರ್ಕೆಟ್ ಅನ್ನು ಬೆಳೆಸ್ಕೊತ ಹೋದ್ರು. ಇದೇನಿದೆಯಲ್ಲ ನಿಮ್ಗೆ ಹೇಳಿದಿನೆಲ್ಲ ನಾನು, ಇದು ಸೆಲ್ಲರ್ಸ್ ಜೋನು. ಅದಕ್ಕಾಗಿ ಇಲ್ಲಿದಿಂದ ಮಾರ್ಕೆಟ್ ಬೀಳ್ಕೋತ ಬಂತು. ಇಲ್ಲಿದಿಂದ ಇದು ಸೆಲ್ಲರ್ಸ್ ಜೋನ್ ಆಗಿದ್ದು, ಇದು ಸೆಲ್ಲರ್ಸ್ ಇಲ್ಲಿ ಸ್ಟ್ರಾಂಗ್ ಸೆಲ್ಲರ್ಸ್ ಇರೋದ್ರಿಂದ ಮಾರ್ಕೆಟ್ ಹೀಗೆ ಬಂತು. ಇಲ್ಲಿ ಡಬಲ್ ಟಾಪ್ ಕೂಡ ಆಗಿದೆ. ನಾವು ಈ ತರ ಡಬಲ್ ಟಾಪ್ ಅನ್ನು ಕೂಡ ನೋಡ್ಕೋಬೇಕಾಗ್ತದೆ. ಡಬಲ್ ಟಾಪ್ ಆಗಿದೆ ಏನು ಇಲ್ಲ ಅಂತ ಹೇಳಿ ನಾವು ನೋಡ್ಕೋಬೇಕಿಲ್ಲಿ. ಇದು ಡಬಲ್ ಟಾಪ್ ಆಗಿದೆ, ಇಲ್ಲಿ ಆಗಿದೆ. ಹೀಗೆ ಮಾರ್ಕೆಟ್ ಇಲ್ಲಿ ಬೀಳ್ಕೊತಾ ಬಂತು. ಈಗ ನಾವು ಎಂಟ್ರಿ ಎಲ್ಲಿ ಆಗಿರ್ಬೇಕು? ನಮ್ ಎಂಟ್ರಿ ಅಂತ ಹೇಳಿದ್ರ ಇಲ್ಲೇನಿದೆ ಎಲ್ಲ, ಇದು ಬಾಯರ್ಸ್ ಜೋನ್. ಇದು ಬಾಯರ್ಸ್ ಜೋನ್, ಇಲ್ಲಿ ಬಾಯರ್ಸ್ ಜೋನ್ ಇದೆ. ಇದು ಏನಿದೆ ಬಾಯರ್ಸ್ ಜೋನ್ ಇದೆಲ್ಲ, ಬಾಯರ್ಸ್ ಜೋನ್ ಕೆಳಗೆ ಈ ತರ ಒಂದು ರೆಡ್ ಕ್ಯಾಂಡಲ್ ಈಗ ಇಲ್ಲಿ ಕ್ಲೋಸ್ ಆಯ್ತು. ಈಗ ನೋಡ್ರಿ, ಇಲ್ಲಿ ಡಬಲ್ ಟಾಪ್ ಆದ್ಮೇಲೆ ಎಂತ ಒಂದು ದೊಡ್ಡ ಸೆಲ್ಲರ್ಸ್ ಕ್ಯಾಂಡಲ್ ಈ ತರ ಬಂದಿದೆ. ಓಕೆ, ಪ್ರತಿಯೊಂದರಾಗ ಈಗ ಇದೇ ತರ ಬರೋದಿಲ್ಲ, ಸಣ್ಣ ಸಣ್ಣ ಕ್ಯಾಂಡಲ್ಸೇ ಬರ್ತದೆ. ಇಲ್ಲಿ ಏನೋ ಮಾರ್ಕೆಟ್ ನಲ್ಲಿ ಒಂದೇನೋ ದೊಡ್ಡ ನ್ಯೂಸ್ ಬಂದಿರೋದ್ರಿಂದ ಈ ತರ ಮಾರ್ಕೆಟ್ ಇಂತ ದೊಡ್ಡ ಕ್ಯಾಂಡಲ್ ಬಿದ್ದಿದೆ. ಓಕೆ, ಇಲ್ಲಿ ಏನಾಗ್ಬೇಕು, ಇದ್ರ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಇಲ್ಲಿ ಏನಿದೆಲ್ಲ ಡಿಮ್ಯಾಂಡ್ ಜೋನ್ ಕೆಳಗೆ ಕ್ಲೋಸ್ ಆದ್ಮೇಲೆ ಇಲ್ಲಿ ನಮ್ಮ ಎಂಟ್ರಿ ಆಗಿರ್ಬೇಕು. ಇಲ್ಲಿ ಬೇರೆ ಕ್ಯಾಂಡಲ್ ಇದೆ ನೋಡಿ, ಇಲ್ಲಿ ಇಲ್ಲಿ ನಮ್ಮ ಎಂಟ್ರಿ ಆಗಿರಬೇಕು. ಎಂಟ್ರಿ ಆದ್ಮೇಲೆ ಮಾರ್ಕೆಟ್ ಹೇಗೆ ಬೀಳ್ಕೊತ ಬಂದಿದೆ ನೋಡ್ರಿ. ನೀವು ನೋಡೋದಾದ್ರ ಮಾರ್ಕೆಟ್ ಇಲ್ಲಿದಿಂದ ಇಲ್ಲಿ ತನ ಹೀಗೆ ಎಷ್ಟು ಪಾಯಿಂಟ್ ಬಿದ್ದಿದೆ ಅಂದ್ರ, ನಿಮ್ಮ ಎಂಟ್ರಿ ಇಲ್ಲಿ ಆದ್ಮೇಲೆ ಇಷ್ಟು ಅಂದ್ರ 38 ಪಾಯಿಂಟ್ಗಳವರೆಗೆ ಇಲ್ಲಿ ಮಾರ್ಕೆಟ್ ಬಿದ್ದಿದೆ. ಈಗಿದೆ 39 ಪಾಯಿಂಟ್ ಬಿದ್ದಿದೆ. ಇಷ್ಟೊಂದು ಮಾರ್ಕೆಟ್ ಬಿದ್ದಿದೆ. ಈ ತರ ಇದೊಂದು ಎಂ ಪ್ಯಾಟರ್ನ್ ಒಳಗ ಈ ತರ ಇದು ಕೆಲಸ, ಎಂ ಪ್ಯಾಟರ್ನ್ ಈ ತರ ಕೆಲಸ ಮಾಡ್ತದೆ. ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಆಗಿದೆ ನೋಡಿ ಎಕ್ಸಾಂಪಲ್. ನಮಗೂ ಇನ್ನೊಂದು ಇಲ್ಲೇ ಸಿಗ್ಲಾಕತ್ತದ ಈಗ ನೋಡಾಕ. ಎಲ್ಲಂದ್ರ ಈ ತರ ಅಪ್ ಟ್ರೆಂಡ್ ಒಳಗೆ ಈ ತರ ಮಾರ್ಕೆಟ್ ಏರ್ಸಿದ್ರು, ಆಮೇಲೆ ಈ ತರ ಮಾರ್ಕೆಟ್ ಬಿತ್ತು. ಈ ತರ ಇದು ಆಯ್ತು. ಈಗೇನಿದು ಇದು ಕಮ್ಮಿ ಇದು ಹೆಚ್ಚಿದೆಲ್ಲ ಅದೇನು ಸಂಬಂಧ ಇಲ್ಲ. ಡಬಲ್ ಟಾಪ್ ಆಗಿದೆಯಲ್ಲ ಅದನ್ನ ನಾವು ಸ್ವಲ್ಪ ನೋಡ್ಕೋಬೇಕು. ಡಬಲ್ ಟಾಪ್ ಈಗ ಆಗಿದೆ ಈ ಒಂದು ಪ್ಯಾಟರ್ನ್ ಅಲ್ಲಿ ನೋಡಿ. ಇಲ್ಲೊಂದು ಪ್ಯಾಟರ್ನ್ ಇದು ಆಗಿದೆ ಡಬಲ್ ಟಾಪ್, ಇಲ್ಲಿ ಕೂಡ ಡಬಲ್ ಟಾಪ್ ಆಗಿದೆ. ಹೀಗೆ ನಾವು ನೋಡ್ಕೊಂಡ್ಮೇಲೆ ಡಬಲ್ ಟಾಪ್ ಆಗಿದೆ ಅಂದ್ರೆ ಇದು ನಮ್ದು ಏನಾಯ್ತು, ಇದು ಎಂ ಪ್ಯಾಟರ್ನ್ ಆಯ್ತು. ಎಂ ಪ್ಯಾಟರ್ನ್ ಡಬಲ್ ಟಾಪ್ ಪ್ಯಾಟರ್ನ್ ಆಯ್ತು. ಈಗ ನಮ್ದು ಇಲ್ಲಿ ಎಂಟ್ರಿ ಎಲ್ಲಿ ಆಗಿರ್ಬೇಕಂದ್ರೆ ಇಲ್ಲಿ ನಾವು ನೋಡ್ಕೋಬೇಕು ಬಯರ್ಸ್ ಜೋನ್ ನೋಡಿಕೊಂಡು. ಓಕೆ, ಇಲ್ಲಿ ನಾವು ಬಯರ್ಸ್ ಜೋನ್ ಅನ್ನ ಮೊದಲ ಕನ್ಫರ್ಮ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಬಯರ್ಸ್ ಜೋನ್ ಇರೋದ್ರಿಂದ ಇಲ್ಲಿದಿಂದ ನಮ್ಮ ಎಂಟ್ರಿ ಇಲ್ಲಿ ಆದ್ರ ಇದ್ರ ಕೆಳಗಡೆ ಇಲ್ಲಿ ಎಂಟ್ರಿ ಆದ್ರ ಇಷ್ಟೊಂದು ಮಾರ್ಕೆಟ್ ನಮ್ಗೆ ಹೀಗೆ ಬೀಳ್ಕೋತ ಹೋಗಿದ್ದು ನಾವಿಲ್ಲಿ ನೋಡ್ಬಹುದು. ಎಷ್ಟು ಬಿದ್ದಿದೆ ಅಂತ ಹೇಳೋದಾದ್ರ ಇಲ್ಲಿ ನಮ್ಮ ಎಂಟ್ರಿ ಆಗಿತ್ತಂದ್ರ ಎಷ್ಟಂದ್ರೆ ಇಲ್ಲಿ ಇದರಲ್ಲಿ ಕೂಡ 29 ಪಾಯಿಂಟ್ಗಳವರೆಗೆ ನಮ್ಗಿಲ್ಲಿ ಸಿಗ್ತದೆ. ಓಕೆ, ಹೆಚ್ಚಿಗೆ ಇದೆ ಇನ್ನ. ಓಕೆ, 31 ಪಾಯಿಂಟ್ಗಳವರೆಗೆ ಇಲ್ಲಿ ಮಾರ್ಕೆಟ್ ಈ ತರ ಬಿದ್ದಿದೆ. ಇಲ್ಲಿ ನಮ್ದು ಇದ್ರ ಆದ್ಮೇಲೆ ಇಲ್ಲಿ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ನಮ್ಮ ಎಂಟ್ರಿ ಆಯ್ತಂದ್ರ ನಮಗೆ ಇಲ್ಲಿ ಒಂದು 30 ಪಾಯಿಂಟ್ಗಳವರೆಗೆ ಇಲ್ಲಿ ನಮ್ಗೆ ನೋಡ್ಲಕ್ಕ ಈ ಎಂ ಪ್ಯಾಟರ್ನ್ ಒಳಗೆ ನಮ್ಗೆ ಸಿಗ್ತದೆ. ಹೀಗೆ ಎಂ ಪ್ಯಾಟರ್ನ್ ಒಂದು ಸುಂದರವಾದ ಒಂದು ನಮ್ಗೆ ಸೂಟೇಬಲ್ ಆಗುವಂತ ಒಂದು ಪ್ಯಾಟರ್ನ್ ಅಂತ ಹೇಳ್ಬೋದು. ಈ ತರ ಎಂ ಪ್ಯಾಟರ್ನ್ ಬಂದಾಗ ನೀವು ಎಂಟ್ರಿಯನ್ನು ತಗೋಬಹುದು. ಆರಾಮ್ ಸರಿಯಾಗಿ ನಾವು
10-20 ಪಾಯಿಂಟ್ಗಳ ವರೆಗೆ ನಾವಿಲ್ಲಿ ಕ್ಯಾಪ್ಚರ್ ಮಾಡ್ಬೋದು. ಹೀಗೆ ನಾನು ಒಂದು ವಿಡಿಯೋ ಆದಮೇಲೆ ಒಂದು ವಿಡಿಯೋ ಹಾಗೆಯೇ ಒಂದು ಹಾಕ್ತಾ ಇರ್ತೀನಿ ನಾನು. ನಿಮಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದರಿಂದ ನನಗೆ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗ್ತದೆ. ಥ್ಯಾಂಕ್ ಯು.